ನಮಸ್ಕಾರ ಎಲ್ಲರಿಗೂ. ಇವತ್ತು ಚಪಾತಿ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣ. ಇದು ಚಪಾತಿ ನಿನ್ನೆ ಮಾಡಿರುವಂಥ ಚಪಾತಿನ ಇದರಿಂದ ಉಂಡೆ ಮಾಡ್ಕೊಳ್ಳೋಣ. ಮೊದಲು ಮಿಕ್ಸಿ ಜಾರಿಗೆ ಚಪಾತಿನ ಪೀಸ್ ಮಾಡಿ ಹಾಕ್ಕೊಳ್ಳೋಣ. ಈ ಚಪಾತಿ ಇವತ್ತು ತಿನ್ನಲಿಕ್ಕೆ ಯಾರು ಇಷ್ಟಪಡೋದಿಲ್ಲ, ಅದರಿಂದ ಇದು ಸ್ವೀಟ್ ಮಾಡೋಣ. ಎಲ್ಲ ಪೀಸ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೊಂಬಿಡಿ. ಇಷ್ಟಿದ್ರೆ ಸಾಕು. ಇದು ಮಾಲ್ದಿ ಅಲ್ಲ, ಇದು ಚಪಾತಿ ಉಂಡೆ. ಮಾಲ್ದಿಗಾದರೆ ಚಪಾತಿ ದಪ್ಪ ಇರಬೇಕು. ಇದು ದಿನ ಮಾಡುವಂಥ ಚಪಾತಿನೇ. ಈಗ ಒಂದು ದಪ್ಪ ಬಾಣಲೆ ಇಟ್ಕೊಂಡಿದ್ದೆ, ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ನಮಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಬೆಲ್ಲ. ಒಂದು ಸ್ಪೂನ್ ತುಪ್ಪ, ಎರಡು ಸ್ವಲ್ಪ ಕರಗಬೇಕಿದು, ಅದಕ್ಕೆ ದಪ್ಪ ಬಾಣಲೆನೇ ಇಟ್ಕೊಳ್ಳೋಣ. ಇದು ಎಷ್ಟು ಕುದಿಯುತ್ತೆ ಅಷ್ಟು ಉಂಡೆ ಟೇಸ್ಟ್ ಆಗುತ್ತೆ. ಈಗ ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಪುಟಾಣಿ, ಕೊಬ್ಬರಿ ತುರಿ, ಈಗ ಎಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇಷ್ಟಾದರೆ ಸಾಕು. ಗ್ಯಾಸ್ ಆಫ್ ಮಾಡಿ ಚಪಾತಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಣ. ಈಗ ಇದು ಎರಡು ಮಿಕ್ಸ್ ಆಗಬೇಕು. ಉಂಡೆ ಕಟ್ಟೋದ್ರಿಂದ ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಉಂಡೆ ಕಟ್ಟೋ ಹದಕ್ಕೆ ಬಂದರೆ ಸಾಕು. ಈಗ ತಣ್ಣಗಾಗಿದೆ, ಉಂಡೆ ಕಟ್ಟಿಕೊಳ್ಳೋಣ. ನಿಮ್ಮಲ್ಲಿಯೂ ಚಪಾತಿ ಇದ್ದರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಇದು ತುಪ್ಪದ ಜೊತೆಗೆ ಟೇಸ್ಟ್ ಆಗುತ್ತೆ. ಟ್ರೈ ಮಾಡಿ ನೋಡಿ.